ಬೆಂಗಳೂರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ. ಅಂದ್ಕೊಂಡಂತೆ ಆಪ್ ವರ್ಕ್ ಆಗಿ ಕೆಲಸ ಆರಂಭ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಬೆಂಗಳೂರು ಸಮೀಕ್ಷೆಗೆ 17,000 ಗಣತಿದಾರರ ನೇಮಕವಾಗಿದೆ. ಗಣತಿದಾರರಿಗೆ ವಾರ್ಡ್ ಮಟ್ಟದ ಲೊಕೇಶನ್ ಅಲಾಟ್ ಮಾಡಲಾಗಿದೆ. ಇನ್ನು ನಗರದಲ್ಲಿ 32 ಲಕ್ಷ ಕುಟುಂಬಗಳಿವೆ ಅಂತ ಅಂದಾಜಿಸಲಾಗಿದೆ. ಸರ್ವೆಯನ್ನ 15 ದಿನದೊಳಗೆ ಮುಗಿಸುವುದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇಂದಿನಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಶುರುವಾಗಿದೆ. ಬೆಂಗಳೂರಿನ ಗಣತಿದಾರರಿಗೆ ತಲಾ 200 ರಿಂದ 300 ಮನೆ ಗಣತಿ ನಡೆಸುವ ಟಾರ್ಗೆಟ್ ನೀಡಲಾಗಿದೆ. ದಿನಕ್ಕೆ 20 ರಿಂದ 30 ಮನೆಗಳ ಗಣತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅಂದ್ಕೊಂಡಂತೆ ನಗರದಲ್ಲಿ ಗಣತಿ 15 ದಿನದೊಳಗೆ ಮುಗಿಯುತ್ತಾ, ಜೊತೆಗೆ ಆಪ್ಗಳು ವರ್ಕ್ ಆಗಿ ಕೆಲಸ ಆರಂಭ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಏಕೆಂದರೆ ಈ ಹಿಂದೆ ರಾಜ್ಯದಲ್ಲಿ ಯಾವಾಗ ಸೆಪ್ಟೆಂಬರ್ 22ರಿಂದ ಈ ಒಂದು ಸಮೀಕ್ಷೆ ಆರಂಭವಾಗಿತ್ತು, ಆಗ ಸಾಕಷ್ಟು ಸಮಸ್ಯೆಗಳನ್ನು ಅಧಿಕಾರಿಗಳು ಅನುಭವಿಸಿದ್ರು. ಅಂದರೆ ಕೆಲವೊಂದು ಕಡೆ ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ, ನೆಟ್ವರ್ಕ್ ಸಮಸ್ಯೆ, ಸರ್ವರ್ ಸಮಸ್ಯೆ, ಜೊತೆಗೆ ಅಂದರೆ ಈ ಒಂದು ಜಾತಿ ಕಾಲಮ್ನಲ್ಲಿ, ಧರ್ಮ ಕಾಲಮ್ನಲ್ಲಿ ಏನನ್ನು ಹಾಕಬೇಕು, ಏನನ್ನು ನಮೂದಿಸಬೇಕು ಎನ್ನುವುದಾಗಿ ಸಾಕಷ್ಟು ಪ್ರಶ್ನೆಗಳು ಜನರಲ್ಲೂ ಕೂಡ ಇತ್ತು. ಜೊತೆಗೆ ಈ ಒಂದು ಸಿಬ್ಬಂದಿಗಳೇನಿದ್ದಾರೆ ಅಂದರೆ ಸಮೀಕ್ಷೆಯನ್ನು ನಡೆಸುವಂತಹ ಸಿಬ್ಬಂದಿಗಳಿಗೆ ಈಗ ಏನಾದರೂ ಒಂದು ಡೌಟ್ ಬಂದರೆ, ಆ್ಯಪ್ನಲ್ಲಿ ಏನಾದರೂ ಡೌಟ್ ಬಂದರೆ ಅದನ್ನು ಯಾರನ್ನ ಕೇಳಬೇಕು ಎನ್ನುವುದಾಗಿಯೂ ಕೂಡ ಸಾಕಷ್ಟು ಸಂಶಯಗಳಿದ್ವು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ರಾಜ್ಯದಲ್ಲಿ ಸಮೀಕ್ಷೆ ನಡೀತಾ ಇದೆ, ಇಂದಿನಿಂದ ಬೆಂಗಳೂರಿನಲ್ಲೂ ಕೂಡ ಆರಂಭವಾಗಿದೆ. ಸೊ ಈ ಹಿಂದೆ ಸರ್ವರ್ ಸಮಸ್ಯೆ, ಆ್ಯಪ್ ಸಮಸ್ಯೆಗಳು ಉಂಟಾಗಿತ್ತು. ಸೊ ಈಗ ಈ ರೀತಿ ಆಗದಂತೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಸಮೀಕ್ಷೆಗೆ? ಸಿಂಚನ ರಾಜ್ಯ ಸರ್ಕಾರ ಏನು ಆರಂಭಿಸಿರುವಂತ ಸರ್ವೆ ಏನಿದೆ, ಸರ್ವೆ ಇಂದು ಒಟ್ಟು 11ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಸರ್ವೆ ಬಹುತೇಕ ಒಂದು ಹಂತಕ್ಕೆ ಸುಮಾರು 80-90 ಲಕ್ಷ ಜನಸಂಖ್ಯೆಗೆ ಬಹುತೇಕ ಕವರ್ ಆಗಿದೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಮಾಹಿತಿ ನೀಡಿದ್ರು. ಹೀಗಾಗಿ ಇಂದಿನಿಂದ ಬೆಂಗಳೂರಿಂದ ಕಳೆದ ವಾರನೇ ಬೆಂಗಳೂರಲ್ಲಿ ಆರಂಭವಾಗಬೇಕಾಗಿತ್ತು. 3ನೇ ತಾರೀಕಿನಿಂದ ನಿನ್ನೆ ಆರಂಭವಾಗಬೇಕಾಗಿತ್ತು, ಅದು ಇಂದಿನಿಂದ ಆರಂಭವಾಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ದಸರಾ ಕಾರಣ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ವಿಶೇಷವಾಗಿ ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳಿಗೆ ವಿಂಗಡಣೆ ಮಾಡೋ ಕಾರಣಕ್ಕೋಸ್ಕರ ಆ ಸರ್ವೆಯನ್ನ ಯಾವ ತರ ಮಾಡ್ಬೇಕು ಅನ್ನೋದು ಪ್ರತ್ಯೇಕವಾದಂತಹ ಡಿವಿಷನ್ಗಳು ಮಾಡ್ಬೇಕಾಗತ್ತೆ. ಅದೇ ರೀತಿ 5 ನಗರ ಪಾಲಿಕೆ ಮಾಡಿರೋ ಕಾರಣಕ್ಕೋಸ್ಕರ ಅದು ಗಡಿಗಳು ಗುರುತಿಸಲಾಗಿದೆ. ಅದು ಯಾವ ವಾರ್ಡ್ ಮತ್ತೆ ಏನು ಅಂತ ಅನ್ನೋದನ್ನ ಇನ್ನೂ ಗುರುತಿಸಿಲ್ಲ. ಆ ಕಾರಣಕ್ಕೋಸ್ಕರ ಮೊನ್ನೆ ರಾಜ್ಯ ಸರ್ಕಾರ ಈ ಒಂದು ವಾರ್ಡ್ಗಳನ್ನ ಗಡಿಗಳನ್ನ ಗುರುತಿಸಿ ಅಧಿಕೃತವಾದ ಆದೇಶ ಹೊರಡಿಸಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಸರ್ವೆ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ನಿನ್ನೆ ತನಕನೂ ಸಹ ಈ ಒಂದು ಗಣತಿದಾರರಿಗೆ ರಾಜ್ಯ ಸರ್ಕಾರ ತಯಾರಿ ಇನ್ನು 2ನೇ ಬಾರಿ ಅವರು ಒಂದು ರೀತಿ ತರಬೇತಿಯನ್ನು ಕೊಡುವ ಮೂಲಕ ಈ ಸರ್ವೆಗೆ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಇರುವಂತಹ ಈ ಒಂದು ಗಣತಿಯ ಪ್ರಕಾರ ಸುಮಾರು 56 ಲಕ್ಷ ಈ ಒಂದು ಗಣತಿಯ ಏನು ಮಾಡಬೇಕಾದ ಕುಟುಂಬಗಳು ಬರ್ತವೆ ಅಂತ ಮಾಹಿತಿನ ರಾಜ್ಯ ಸರ್ಕಾರ ಈಗಾಗಲೇ ನೀಡಿದೆ. ಹಾಗಾಗಿ ಈ ಒಂದು ಗಣತಿಯಿಂದ ಒಟ್ಟು 17,500 ಜನ ಗಣತಿದಾರರು ಸರ್ವೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಒಟ್ಟು 50,57,469 ಕುಟುಂಬಗಳಿವೆ. ಅದರಲ್ಲಿ ಅತಿ ಹೆಚ್ಚು ಅಂತಂದ್ರೆ ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಸುಮಾರು 14,65,000 ಕುಟುಂಬಗಳಿವೆ. ಉಳಿದಂತೆ ಕಡಿಮೆ ಬೆಂಗಳೂರು ಪೂರ್ವದಲ್ಲಿದೆ 9,12,713 ಕುಟುಂಬಗಳಿವೆ. ಈ ಒಟ್ಟಾರೆ ಸುಮಾರು 50,57,000 ಕುಟುಂಬಗಳನ್ನ ಸುಮಾರು 1.25 ಕೋಟಿ ಅಂತ ಅಂದಾಜಿಸಲಾಗಿದೆ. ಈ 1.25 ಕೋಟಿಯ ಜನಸಂಖ್ಯೆಯನ್ನ ಇನ್ನು ಉಳಿದಂತ 3 ದಿನಗಳಲ್ಲಿ ಸರ್ವೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಅಕ್ಟೋಬರ್ 7ಕ್ಕೆ ಈ ಒಂದು ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ ಅದರಷ್ಟು ಸುಲಭ ಅಲ್ಲ. ಯಾಕಂದ್ರೆ ಗಣತಿದಾರರ ಸಂಖ್ಯೆ ಕಡಿಮೆ ಇದೆ. ಕೇವಲ 17,000 ಶಿಕ್ಷಕರನ್ನ ಈ ಒಂದು ನೇಮಿಸಲಾಗಿದೆ. ಇಡೀ ರಾಜ್ಯಾದ್ಯಂತ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಗೆ ಶಿಕ್ಷಕರನ್ನ ನೇಮಿಸಿದ್ರೆ ಬೆಂಗಳೂರಲ್ಲಿ ಮಾತ್ರ ಅತಿ ಕಡಿಮೆ ಶಿಕ್ಷಕರನ್ನ ನೇಮಿಸಲಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಗಣತಿದಾರರಿಗೆ 17,300 ಮನೆಗಳನ್ನ ನೀಡಲಾಗಿದೆ. ಒಂದು ದಿನಕ್ಕೆ ಕನಿಷ್ಠ 3 ರಿಂದ 5 ಮನೆಗಳನ್ನ ಮಾಡಬೇಕು ಅಂತ ಒಂದು ನಿಗದಿಪಡಿಸಿದ್ರು ಸಹ ಅವರು ಇನ್ನು 3 ದಿನಗಳ ಕಾಲ ಆದ್ರೆ 7ನೇ ತಾರೀಕೊಳಗೆ ಕಂಪ್ಲೀಟ್ ಮಾಡೋದು ಬಹುತೇಕ ಕಷ್ಟ ಸಾಧ್ಯವಾಗುತ್ತೆ. ಅದೇ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನು ಮನೆಗೆ ಹೋಗುವ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಇರ್ಬೋದು ಅಥವಾ UHID ಸಮಸ್ಯೆಗಳಿರ್ಬೋದು ಅಥವಾ ಮನೆಗಳಲ್ಲಿ ಅವ್ರು ಇಲ್ಲದಿರ್ಬೋದು, ಈ ರೀತಿ ಸಮಸ್ಯೆಗಳಾಗ್ತವೆ. ಮತ್ತೆ ಪ್ರತಿಯೊಂದು ಮನೆಗಳು ಬೇರೆ ಬೇರೆ ದೂರದಲ್ಲಿ ಇರ್ತವೆ. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ವಾರ್ಡ್ ವೈಸ್ ಇರೋದ್ರಿಂದ ಒಂದು ಏರಿಯಾ, ಒಂದು ಕ್ರಾಸು, ಒಂದು ರಸ್ತೆನೆ ಬಹುತೇಕ ಅಕ್ಕಪಕ್ಕದ ಮನೆಗಳನ್ನ ನಿಗದಿ ಮಾಡಿರ್ತಾರೆ. ಹಾಗಾಗಿ ಒಂದು ಏರಿಯಾದಲ್ಲಿ ಇರುವಂತಹ 2-3 ರಸ್ತೆಗಳಲ್ಲಿ 300 ಮನೆಗಳಿಂದ ಹೆಚ್ಚು ಮನೆ ಸಿಗಬಹುದು ಅಂತ ಕಾರಣಕ್ಕೋಸ್ಕರ ಅವರು ಒಂದೇ ಏರಿಯಾಕ್ಕೆ ಒಬ್ಬೊಬ್ಬ ಗಣತಿದಾರರಿಗೆ 300 ಮನೆಗಳನ್ನ ನಿಗದಿ ಮಾಡಲಾಗಿದೆ. ಹಾಗಾಗಿ 3 ದಿನದೊಳಗಾಗಿ ಕಂಪ್ಲೀಟ್ ಮಾಡಬಹುದು ಅಂತ ಅನ್ನೋದು ವಿಶ್ವಾಸವನ್ನ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಇನ್ನು ಉಳಿದಂತೆ ಈ ಒಂದು ಗಣತಿಯನ್ನ ಮಾಡ್ಲಿಕ್ಕೋಸ್ಕರ ಇರುವಂತಹ ಗಣತಿದಾರರಿಗೆ
ಸುಮಾರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ KS ಅಧಿಕಾರಿಗಳನ್ನ ನೇಮಕಾತಿ ಮಾಡಲಾಗಿದೆ ಈ ಗಣತಿದಾರರನ್ನ ಮಾನಿಟರ್ ಮಾಡ್ಲಿಕ್ಕೆ ಅಥವಾ ಅಗತ್ಯ ಸಲಹೆ ಸೂಚನೆಗಳನ್ನ ಮತ್ತು ಯಾವ್ದಾದ್ರು ಸಮಸ್ಯೆಗಳು ಎದುರಾದ್ರೆ ಅದಕ್ಕೆ ಅಡ್ರೆಸ್ ಮಾಡ್ಲಿಕ್ಕೆ KS ಹಂತದ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅದೇ ರೀತಿ ಇನ್ನು RIಗಳನ್ನ ಅಧಿಕಾರಿಗಳಿದ್ದಾರೆ ಅವ್ರನ್ನ ಈ ಒಂದು ಗಣತಿ ಮಾಡುವಂತ ಗಣತಿದಾರರಿಗೆ ಕೋಆರ್ಡಿನೇಟರ್ ಆಗಿ ನೇಮಿಸಲಾಗಿದೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಆಗುವಂತ ಸಮಸ್ಯೆ ಬಹುತೇಕ ಸಮಸ್ಯೆಗಳು ನಗರ ಪ್ರದೇಶದಲ್ಲಿ ಆಗುವುದು ಬಹುತೇಕ ಕಡಿಮೆ. ಹಾಗಾಗಿ ರಾಜ್ಯ ಸರ್ಕಾರ 3 ದಿನಗಳ ಅವಧಿನಲ್ಲಿ 50 ಲಕ್ಷ ಕುಟುಂಬಗಳನ್ನ ಅಥವಾ 50 ಲಕ್ಷ ಮನೆಗಳನ್ನ ರೀಚ್ ಆಗ್ಬೋದು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಒಂದ್ ವೇಳೆ ಸಾಧ್ಯವಾಗದಿದ್ದಲ್ಲಿ ಇನ್ನು 1-2 ದಿನಗಳಲ್ಲೂ ಸಹ ಅವರು ಹೆಚ್ಚಿಗೆ ಅವರು ವಿಸ್ತರಣೆ ಮಾಡಬಹುದು. ಯಾಕಂತಂದ್ರೆ ಮಂಗಳವಾರ ಈ ಒಂದು ಅವಧಿಯನ್ನ ಮುಕ್ತಾಯ ಆಗುತ್ತೆ. ಅದಾದ ನಂತರ ಬುಧವಾರ ಗುರುವಾರ ಶುಕ್ರವಾರ 3 ದಿನಗಳ ಎಕ್ಸ್ಟೆಂಡ್ ಮಾಡ್ಕೊಂಡು 10ನೇ ತಾರೀಕು ತನಕನೂ ಸಹ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಈಗ ರಾಜ್ಯಾದ್ಯಂತ ಆಗಿರುವಂತ ಜನಗಣತಿಯನ್ನ ಅಥವಾ ಜಾತಿ ಜನಗಣತಿ ಸಾಮಾಜಿಕ ಸರ್ವೆಗಳನ್ನ ಪರಿಗಣನೆ ತೆಗೆದುಕೊಂಡಿದ್ದಲ್ಲಿ ಬೆಂಗಳೂರಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಆಗ್ಬಹುದು. ಕಳೆದ ಬಾರಿನೂ ಸಹ ಸಮರ್ಪಕವಾಗಿ ಮಾಹಿತಿಯನ್ನು ಕೊಡ್ಲಿಲ್ಲ ತುಂಬಾ ಜನ, ಅದಕ್ಕೆ ನಿರಾಕರಣೆ ಮಾಡಿದ್ರು. ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಅಗತ್ಯತೆ ಮಾಹಿತಿಯನ್ನು ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ಸರ್ವೆ ಇನ್ನಷ್ಟು ಜಟಿಲ ಆಗ್ಬೋದು. ಆದ್ರೆ ಅದನ್ನ ಯಾವ ತರ ನಿಭಾಯಿಸರ ಅಧಿಕಾರಿಗಳು ಇಂದಿನಿಂದ DCM DK ಶಿವಕುಮಾರ್ ಮನೆಯಲ್ಲಿ ಅಧಿಕೃತವಾಗಿ ಈ ಒಂದು ಜಾತಿ ಜನಗಣತಿಗೆ ಸರ್ವೆಗೆ ಚಾಲನೆ DK ಶಿವಕುಮಾರ್ ನೀಡ್ತಾ ಇದ್ದಾರೆ. ಅದಾದ ನಂತರ ಬೆಂಗಳೂರು ನಗರದ ಬೇರೆ ಬೇರೆ ಏನು ಕಾರ್ಪೊರೇಷನ್ಗಳಲ್ಲಿ ಆಯಾ ಕಮಿಷನರ್ಗಳು ಕಾರ್ಪೊರೇಟರ್ ಕಮಿಷನರ್ಗಳಿಂದ ಅವರ ಈ ಒಂದು ಜನಗಣತಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.